ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಸುಮಂತ್ ಪ್ರಕರಣ ಬಹುತೇಕ ಜನಗಳು ಕೂಡ ಆ ಒಂದು ಸುಮಂತ್ ಪ್ರಕರಣ ಏನಾಯಿತು, ಸತತವಾಗಿ ವರದಿಯನ್ನು ಮಾಡಿದ್ರಿ, ಸರಣಿ ವರದಿಗಳನ್ನು ಇಟ್ಟರೆ, ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ರಿ, ಆದರೆ ಸುಮಂತ್ಗೆ ನ್ಯಾಯ ಸಿಕ್ಕಿಬಿಡ್ತಾ, ಸುಮಂತ್ನ ಕೇಸ್ ಎಲ್ಲಿಗೆ ಬಂತು, ಏನಾಯಿತು ಅನ್ನೋ ರೀತಿಯಲ್ಲಿ ಬಹುತೇಕ ಜನಗಳು ಕಾಮೆಂಟ್ಗಳನ್ನು ಮಾಡ್ತಾ ಇದ್ರಿ. ನಾನು ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಆ ಕಾರಣಕ್ಕೆ ಈ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸುಮಂತ್ ಕೇಸ್ ಏನಾಯಿತು, ಎಲ್ಲಿಗೆ ಬಂತು, ತನಿಖೆ ನಿಂತು ಹೋಯ್ತಾ, ಅವರ ಕುಟುಂಬದವರು ಹೇಳ್ತಾ ಇರುವಂಥದ್ದಾದರೂ ಏನು, ಈಗ ಏನೇನೆಲ್ಲ ನಡೀತಾ ಇದೆ, ಆ ಕುರಿತಾಗಿ ಒಂದು ಹಂತಕ್ಕೆ ಸುಮಂತ್ನ ಬಗ್ಗೆ ಅಥವಾ ಸುಮಂತ್ ಕೇಸ್ ಅಪ್ಡೇಟ್ಗಳು ಏನಾಗಿದ್ದಾವೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸುಮಂತ್ ಪ್ರಕರಣ ಸ್ನೇಹಿತರೆ ಅಂದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗೇರುಗಟ್ಟೆಯ ಸುಮಂತ್ ಪ್ರಕರಣ ಆರಂಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅದು ಒಂದು ರೀತಿಯಲ್ಲಿ ಅಸಹಜ ಸಾವು ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಅದಾದ ಬಳಿಕ ಆತನ ಮೃತದೇಹವನ್ನು ಹೊರಗಡೆ ತೆಗೆದ ಬಳಿಕವೇ ಅದು ಕೊಲೆ ಪ್ರಕರಣ ಇರಬಹುದು ಅನ್ನುವ ನಿಟ್ಟಿನಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ರು. ಇನ್ನು ದಿನಗಳು ಕಳೀತಾ ಇದ್ದ ಹಾಗೆ ಈಗಲ್ಲ ನಾಳೆ ಏನಾದರೂ ಸಿಗಬಹುದು ಅನ್ನುವಂಥ ಕುತೂಹಲ ಬಹುತೇಕ ಎಲ್ಲ ಕಡೆಗೂ ಕೂಡ ಕಾಣ್ತಾ ಇತ್ತು. ಒಂದು ಕಡೆ ಯಾರಾದರೂ ಏನಾದರೂ ಮಾಡಿಬಿಟ್ರಾ, ಅಥವಾ ಸ್ನೇಹಿತರು ಏನಾದರೂ ಮಾಡಿಬಿಟ್ರಾ, ಅಥವಾ ಈತನಿಗೆ ಹಾಗೆ ಬರದೇ ಇರುವಂಥ ಕುಟುಂಬಗಳು ಏನಾದರೂ ಇದ್ವಾ, ಅಥವಾ ಇನ್ನೇ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ತನಿಖೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಈ ಎಲ್ಲವನ್ನೂ ಕೂಡ ಮೀರಿ ಒಂದು ಹಂತಕ್ಕೆ ಏನಾಗಿಬಿಟ್ಟಿತ್ತು ಅಂತಂದರೆ, ಆ ಒಂದು ಏರಿಯಾದಲ್ಲಿ ಯಾರಾದರೂ ಅನೈತಿಕ ಸಂಬಂಧವನ್ನು ನಡೆಸ್ತಾ ಇದ್ರ, ಆ ವಿಷಯವನ್ನು ಸುಮಂತ್ ಏನಾದರೂ ನೋಡಿಬಿಟ್ಟು ಸುಮಂತ್ ಎಲ್ಲಿ ಬೇರೆಯವರ ಮುಂದೆ ಬಾಯಿ ಬಿಡ್ತಾನೆ ಅನ್ನೋ ಕಾರಣಕ್ಕೆ ಆತನನ್ನು ಕೊಲೆ ಮಾಡಿ ಬಿಸಾಕಬಿಟ್ರ ಅನ್ನುವ ಹಾಗೆ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿಯೂ ಕೂಡ ಅನುಮಾನಗಳು ಹುಟ್ಕೊಂಡಿದ್ವು. ಈಗ ಆ ಎಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ತೆರೆ ಸಿಕ್ಕಿದೆ ಅಂತಲೇ ಹೇಳಬಹುದು. ಅಂತಂದರೆ ಎಲ್ಲವೂ ಕೂಡ ಅಂತ್ಯ ಹಾಡೋದಕ್ಕೆ ಬಂದಿದೆ ಅಂತಲೇ ಹೇಳಬಹುದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಂತ್ ಕೇಸ್ಗೆ ಖಂಡಿತವಾಗಿಯೂ ನ್ಯಾಯ ಸಿಗುವಂಥ ಚಾನ್ಸ್ 99% ಕಡಿಮೆ ಇದೆ. ಯಾಕೆ 99% ಕಡಿಮೆ ಇದೆ ಅಂತಂದರೆ, ಏನೇನೆಲ್ಲ ಬೆಳವಣಿಗೆಗಳಾಗದಿದ್ದಾವೆ, ಎಲ್ಲಿಗೆ ಬಂದು ಈ ಕೇಸ್ ಸ್ಟಾಪ್ ಆಗಿದೆ ಅಂತೇಳಿ ನಾವು ಸೂಕ್ಷ್ಮವಾಗಿ ಆರಂಭದಲ್ಲಿ ಗಮನಿಸ್ತಾ ಹೋಗೋಣ. ವಿಶೇಷವಾಗಿ ಈ ಒಂದು SIT ತಂಡವೂ ಕೂಡ ರಚನೆ ಆಗಿತ್ತು. ಅಂತಹ ನಿಟ್ಟಿನಲ್ಲಿ ತನಿಖೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಕೆಲವು ದಿನಗಳವರೆಗೂ ಹೇಗಿತ್ತು ಅಂತಂದರೆ ಫುಲ್ ಆ್ಯಕ್ಟಿವ್ ಆಗಿ ಇತ್ತು. ಹೆಚ್ಚು ಕಡಿಮೆ ಒಂದು 2 ತಿಂಗಳು ಅಂದ್ಕೊಳ್ಳಿ, ಒಂದು 2 ತಿಂಗಳವರೆಗೂ ನ್ಯಾಯ ಸಿಗಬಹುದು ಅನ್ನುವಂಥ ಭರವಸೆ ಎಲ್ರಿಗೂ ಕೂಡ ಕಾಣ್ತಾ ಇತ್ತು. ಹೆಚ್ಚು ಕಡಿಮೆ 3 ತಿಂಗಳು ಕಳೀತಾ ಇದ್ದ ಹಾಗೆ ಎಲ್ಲೋ ಸುಮಂತ್ ಕೇಸ್ ಕೂಡ ಉಲ್ಟಾ ಆಗಿ ಹೋಗಿಬಿಡ್ತು, ಅಥವಾ UDR ಕೇಸ್ ಆಗಿ ಹೋಗಿಬಿಡ್ತು ಅನ್ನುವ ಹಾಗೆ ಎಲ್ರಿಗೂ ಕೂಡ ಒಂದು ಡೌಟ್ ಕೂಡ ಪ್ರಾರಂಭಿಸಿಬಿಡ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆರಂಭದಲ್ಲಿ ಇದ್ದಂತಹ ತನಿಖೆಯನ್ನು ನಿಧಾನಗತಿಯಲ್ಲಿ ಅಥವಾ ಆಮೆಗತಿಯಲ್ಲಿ ಸಾಗೋದಕ್ಕೆ ಪ್ರಾರಂಭಿಸ್ತು. ಏನು ಅಂತಂದರೆ, ಪೊಲೀಸರು ಆರಂಭದಲ್ಲಿ ಮನೆ ಕಡೆಗೆ ಬರ್ತಾ ಇದ್ರು, ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರು. ಒಂದು ಕಡೆ ಯಾವುದೋ ಒಂದು ಆಟೋಗೆ ಆ ಒಂದು ಬೈಕ್ ಸವಾರ ರಾತ್ರಿ ಹೋಗಿದ್ದ, ಡಿಕ್ಕಿ ಹೊಡ್ಕೊಂಡು ಹೋಗಿತ್ತು, ಅಂದರೆ ಒಂಚೂರು ಟಚ್ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅದ್ಯಾವುದೂ ಕೂಡ ಏನು ಕೂಡ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಒಂದು CCTV ಫುಟೇಜ್ಗಳು ಲಭ್ಯವಾಗಲಿಲ್ಲ. ಆ ವ್ಯಕ್ತಿ ಯಾರು ಅಂತಲೂ ಯಾರಿಗೂ ಗೊತ್ತಾಗಲಿಲ್ಲ. ಏನದು ಪ್ರಕರಣ, ಏನಾಯಿತು ಆ ಪ್ರಕರಣ ಅಂತಲೇ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಹಾಗೆ ಹೋಗಿಬಿಡ್ತು. ಇತ್ತ ಕುಟುಂಬದವರು ಕೂಡ ಒಂದು ಕಡೆ ಮುಗ್ಧರು ಅಂತ ಹೇಳಬಹುದು, ಅಥವಾ ಇನ್ನು ಯಾವ ರೀತಿಯಾಗಿ ಹೇಳ್ಬೋದು ಗೊತ್ತಿಲ್ಲ ನನಗೆ. ಸೊ ನೀವು ಅವ್ರ ಬಗ್ಗೆ ಏನು ಅನ್ಕೊಳ್ತಿರೋ ಗೊತ್ತಿಲ್ಲ. ಖುದ್ದಾಗಿ ನಾನು ಅವರ ಮನೆಗೆ ಹೋಗಿ ಭೇಟಿಯಾಗಿ ಅವರ ಜೊತೆಗೆ ಮಾತನಾಡಿ ಅವರ ಪರಿಸ್ಥಿತಿ ಹೇಗೆಲ್ಲ ಇದೆ, ಏನೇನೆಲ್ಲ ನಡೀತಾ ಇದೆ, ಮಗನನ್ನು ಕಳೆದುಕೊಂಡಿರುವಂಥ ನೋವು ಏನಿದೆ, ಸೊ ಜನಗಳಿಂದ ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ, ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ಎಲ್ಲದ ಕುರಿತಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೆ. ನಾನು ಗಮನಿಸಿದ ಪ್ರಕಾರ ಅದೊಂದು ಮುಗ್ಧ ಕುಟುಂಬ, ಹೊರಗಿನ ಪ್ರಪಂಚ ಗೊತ್ತಿಲ್ಲದೆ ಇರುವಂಥ ಕುಟುಂಬ. ಅಂತಂದರೆ ರಾಜಕೀಯ ವಿಷಯಗಳಾಗಿರ್ಬೋದು, ಅಥವಾ ರಾಜಕೀಯ ಲಿಂಕ್ಗಳಾಗಿರ್ಬೋದು, ಅಥವಾ ಯಾವುದೋ ಸಂಘಟನೆಗಳು ಅಥವಾ ಇನ್ನೊಂದು ಮತ್ತೊಂದು ಆ ರೀತಿಯಾದಂಥದ್ದು ಪರಿಚಯ ಇಲ್ಲದೆ ಇರುವಂಥ ಕುಟುಂಬ. ಅದು ತನ್ನ ಪಾಡಿಗೆ ತಾನು ಇದ್ದಂಥ ಕುಟುಂಬ. ಸೊ ಈ ನಿಟ್ಟಿನಲ್ಲಿ ಏಕಾಏಕಿ ಮಗನ ಸಾವಾಗಿ ಹೋಗ್ಬಿಡ್ತು. ಒಂದು ಕಡೆ ಅನುಮಾನಾಸ್ಪದ ಸಾವು, ಆರಂಭದಲ್ಲಿ ಏನೋ ಆಗಿದೆ ಅಂದ್ಕೊಂಡ್ರು, ಆದರೆ ಮಗುನ ದೇಹವನ್ನು ಹೊರಗಡೆ ತೆಗೆದಂಥ ಸಂದರ್ಭದಲ್ಲಿ ಕೊಲೆ ಆಗಿರ್ಬೋದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಕಾಣಿಸ್ಕೊಂತು. ಏನಿದು ಅನ್ನುವಂಥ ಒಂದು ಭ್ರಮೆಗೆ ಅವರೆಲ್ಲರೂ ಕೂಡ ಸಿಲ್ಕೊಂಡ್ಬಿಟ್ರು. ಒಂದು ರೀತಿಯಾಗಿ ಹೇಗಿತ್ತು ಅಂತಂದರೆ, ಸಿಡಿಲು ಬಡದಾಗೆ ಅವರ ಕುಟುಂಬ ಹಾಗೆ ಹೋಗಿಬಿಟ್ಟಿತ್ತು. ಏನೇನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಅನೈತಿಕ ಸಂಬಂಧ ಅಂತೆ, ಕುಟುಂಬದವರಿಗೆ ಮೇಲೆ ಒಂದಿಷ್ಟು ಆರೋಪಗಳಂತೆ, ಹಾಗೆ ಹೀಗೆ ಎಲ್ಲವನ್ನು ಕೂಡ ಹೊರತುಪಡಿಸಿ ಅಥವಾ ಈ ಎಲ್ಲವನ್ನು ಕೂಡ ಮೀರಿ ಸ್ವಂತ ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿದ್ದ ಅನ್ನುವ ಹಾಗೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಈ ಎಲ್ಲ ಆರೋಪಗಳ ನಡುವೆ ಆ ಕುಟುಂಬ ಹೇಗಾಗಿ ಹೋಗ್ಬಿಟ್ಟಿತ್ತು ಅಂತಂದರೆ, ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇತ್ತು. ಈ ಎಲ್ಲದರ ನಡುವೆ ಯಾವಾಗ ನಮಗೆ ಮುಕ್ತಿ ಸಿಗುತ್ತೆ, ಈ ಕೇಸ್ಗೆ ಯಾವಾಗ ಒಂದು ಅಂತ್ಯ ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿ ಅಥವಾ ಆ ಒಂದು ಹುಡುಕಾಟದಲ್ಲಿ ಕುಟುಂಬ ಕಾಯ್ತಾ ಇತ್ತು. ಆದರೆ ಅದು ಯಾವುದು ಕೂಡ ಸತ್ಯ ಆಗಲಿಲ್ಲ. ನಾನು ಈಗ ಕಳೆದ ಒಂದು ವಾರ ಅಥವಾ ಹೆಚ್ಚು ಕಡಿಮೆ ಒಂದು 15 ದಿನ ಅಂತ ಅಂದ್ಕೊಳ್ಳಿ, ಸುಮಂತ್ ಕುಟುಂಬದವರ ಜೊತೆಗೆ ಮಾತನಾಡ್ತಾ ಇದ್ದೆ. ಏನಾಯಿತು ಪ್ರಕರಣ ಅಂತೇಳಿ, ನೀವೇನು ಕೇಳಿಲ್ವಾ ಅಂತೇಳಿ.
ಸೊ ನಾವು ಕೂಡ ಆಫೀಸ್ಗೆ ಹೋಗ್ತೀವಿ, SP ಅವ್ರನ್ನ ಮೀಟ್ ಆಗ್ತೀವಿ, ಸಂಬಂಧಪಟ್ಟಿರುವಂಥ ಸರ್ಕಲ್ ಇನ್ಸ್ಪೆಕ್ಟರನ್ನು ಮೀಟ್ ಆಗಿದ್ದೀವಿ. ಸೊ ಅವರೆಲ್ಲ ಹೇಳುವಂಥದ್ದು ತನಿಖೆ ಮಾಡ್ತಾ ಇದ್ದೀವಿ ಅನ್ನೋ ಹಾಗೆ. ಆದರೆ ಪತ್ರಿಕೆಯ ಒಂದರಲ್ಲಿ ಪ್ರಕಟವೂ ಕೂಡ ಆಗಿತ್ತು. ಆ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂಥ ಒಂದು ಕ್ಲಿಪ್ ಸಿಕ್ಬಿಟ್ರೆ ಅಥವಾ ಒಂದು ಪೇಪರ್ ಕಟ್ ಸಿಕ್ಬಿಟ್ರೆ ನಾನು ನಿಮಗೆ ಹಾಕಿರ್ತೀನಿ. ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆ ಏನೇನೆಲ್ಲ ಇದೆ ಅಂಥೇಳಿ ನಾನು ಅದರಲ್ಲಿ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದೆ. ಈಗ ಆ ಸಂದರ್ಭ ಬೇಡ, ಬಟ್ ಆ ಕ್ಲಿಪ್ ಸಿಕ್ಕರೆ ನಿಮಗೆ ಅಥವಾ ಆ ಒಂದು ಕಟ್ ಸಿಕ್ಕರೆ ಹಾಕಿರ್ತೀನಿ, ನೋಡ್ಕೊಳ್ಳಿ, ಓದ್ಕೊಳ್ಳಿ ಏನೇನೆಲ್ಲ ಆಗಿದೆ ಅಂತೇಳಿ. ಅಂತಂದರೆ ಅಲ್ಲಿ ಏನಾಗಿದೆ ಅಂತಂದರೆ ಪೊಲೀಸ್ ಇಲಾಖೆನೇ ಮಾಹಿತಿ ಕೊಟ್ಟಿದೆ ಅನ್ನುವ ಹಾಗೆ ಬರೆದಿದ್ದಾರೆ. ಏನು ಅಂತಂದರೆ ಸುಮಂತ್ನ ಕೇಸು ಇಲ್ಲಿಗೆ ಕ್ಲೋಸ್ ಆಗಿದೆ ಅನ್ನೋ ಹಾಗೆ. ಅಂತಂದರೆ ಇಲ್ಲಿ ಪತ್ರಿಕೆಯವರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ಪೊಲೀಸ್ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ ಅಂತೇಳಿ. ಪೊಲೀಸ್ನವರು ಕೇಳ್ತಾ ಇದ್ದರೆ ನಾವು ಮಾಹಿತಿ ಕೊಟ್ಟಿಲ್ಲ, ಅದೆಲ್ಲ ಸುಳ್ಳು ಬರೆದಿದ್ದಾರೆ ಅಂತೇಳಿ. ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಸೇರಿ ಈ ಸುಮಂತ್ನ ಕೇಸ್ನ ಮುಚ್ಚಾಕುವಂಥ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಸ್ನೇಹಿತರೆ, ಇತ್ತ ಕುಟುಂಬದವರು ಇನ್ನೊಂದು ಕಡೆ ಮುಂದುವರೆದು ಹೋರಾಟ ಅಂಥದ್ದೆಲ್ಲವೂ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ವಿಫಲತೆಗಳು ಕೂಡ ಇದ್ದಾವೆ. ಯಾಕೆಂತಂದರೆ ಅವರು ದುಡ್ಡು ಖರ್ಚು ಮಾಡೋದಾಗಲಿ ಅಥವಾ ಇನ್ನೇನು ಮಾಡೋದಾಗಲಿ ಅವ್ರ ಕಡೆ ಆ ಸಾಮರ್ಥ್ಯ ಇಲ್ಲ. ಜೊತೆಗೆ ಕೆಲವೊಂದು ಸಂಘಟನೆಯವರು ಅಥವಾ ಕೆಲವೊಂದಿಷ್ಟು ಹೋರಾಟಗಾರರು ಬರ್ತೀನಿ ಅಂತ ಹೇಳ್ತಾರೆ, ಆದರೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಆಗೋಗೋಣ, ಈಗೋಗೋಣ, ಅವತ್ತು ಮೀಟ್ ಆಗೋಣ, ಇವತ್ತು ಮೀಟ್ ಆಗೋಣ ಅನ್ನುವಂಥ ಕಾರಣಗಳನ್ನು ಹೇಳ್ತಾರೆ. ಅದನ್ನು ಹೊರತುಪಡಿಸಿ ಬೆರಳೆಣಿಕೆ ಜನಗಳು ಬರ್ತಾರೆ. ಬೆರಳೆಣಿಕೆ ಜನಗಳಿಂದ ಹೋರಾಟ ಮಾಡೋದಾಗಲಿ ಪ್ರತಿಭಟನೆ ಮಾಡೋದಾಗಲಿ ಅಷ್ಟು ಸುಲಭವಾದಂಥ ಕೆಲಸವೂ ಕೂಡ ಅಲ್ಲ. ಜೊತೆಗೆ ಅವರ ಮೈಂಡ್ ಸೆಟ್ ನಾನು ಗಮನಿಸಿದ ಪ್ರಕಾರ ಹೇಗಿದೆ ಅಂತಂದರೆ, ಮಗನ ಸಾವಿಗಂತೂ ನ್ಯಾಯ ಸಿಗಲಿಲ್ಲ, ಈಗ ನಾವು ಬದುಕಿದ್ದೀವಿ, ಇನ್ನೊಬ್ಬ ಮಗ ಇದ್ದಾನೆ, ನಮ್ಮ ಮಗಳಿದ್ದಾಳೆ, ಅವ್ರಿಗಾದ್ರೂ ಮುಂದೆ ಒಳ್ಳೇದಾಗಲಿ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡೋಣ, ಈ ಒಂದು ಕಿರಿಕಿರಿ ತಪ್ಪೋದ್ರೆ ಸಾಕು ಅನ್ನುವಂಥ ಮನಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಮಗನ ಸಾವಾಗಿದೆ, ಮಗನ ಸಾವಿಗೆ ನ್ಯಾಯ ಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಆದರೆ ಈ ಎಲ್ಲದರ ನಡುವೆ ಎಲ್ಲ ಕಿರಿಕಿರಿಗಳಿದ್ದಾವಲ್ಲ, ಅಥವಾ ಈ ಎಲ್ಲ ಒಂದು ಕೆಟ್ಟ ಸಂದರ್ಭಗಳು, ಕೆಟ್ಟ ಗಳಿಗೆಗಳು, ಕೆಟ್ಟ ಮಾತುಗಳಿದ್ದಾವಲ್ಲ, ಅವರನ್ನು ತುಂಬ ಕೆಳಕ್ಕೆ ಹಾಕ್ತಾ ಇದ್ದಾವೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ, ಇದರಿಂದ ನೆಮ್ಮದಿ ಸಿಕ್ಕರೆ ಸಾಕು, ಇದರಿಂದ ಮುಕ್ತಿ ಸಿಕ್ಕರೆ ಸಾಕು, ನನ್ನ ಮಗ ಹೇಗೋ ಸಾವನ್ನಪ್ಪು ಬಿಟ್ಟ, ಈಗ ಸತ್ತೋಗಿರೋ ಮಗ ಕೊನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವಂಥ ಮಕ್ಕಳಿಗಾದರೂ ಭವಿಷ್ಯ ಚೆನ್ನಾಗಿರಲಿ, ಅವರ ಬದುಕನ್ನು ಕಟ್ಕೊಳ್ಳೋದಕ್ಕಾದ್ರೂ ನಾವು ಸಾಥ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಂದೆ ತಾಯಿ ಕುಟುಂಬ ಎಲ್ಲರೂ ಕೂಡ ಆ ಒಂದು ರೀತಿಯಲ್ಲಿ ಇದೀಗ ಮನಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಪ್ರಕರಣದಲ್ಲಿ ತುಂಬಾನೇ ಬೇರೆ ಬೇರೆ ರೀತಿಯಾದಂಥ ತಿರುವುಗಳು ಕಾಣಿಸ್ತಾ ಇದ್ವು. ಆರಂಭದಲ್ಲಿ ಹಾಗೆ ಹೀಗೆ ಎಲ್ಲವೂ ಕೂಡ ಇದ್ವು. ಆದರೆ ಕೊನೆ ಹಂತ ಏನಾಯಿತು ಅಂತಂದರೆ, ಕೇಸೇ ಕ್ಲೋಸ್ ಆಗಿದೆ ಅನ್ನುವ ಹಾಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಅಧಿಕೃತವಾಗಿ ಪತ್ರಿಕೆಗಳಲ್ಲಿ ಪ್ರಕಟವೂ ಕೂಡ ಆಗಿತ್ತು. ಪೊಲೀಸರನ್ನ ಕೇಳಿದ್ರೆ ಪೊಲೀಸರು ಇಲ್ಲ ಅಂತಾರೆ, ಅವ್ರ ಮನಸ್ಸಿಗೆ ಬಂದಾಗ ಬರೆದಿದ್ದಾರೆ ಅಂತಾರೆ. ಆದರೆ ಇಲ್ಲಿ ಪತ್ರಿಕೆ ಅವ್ರನ್ನ ಕೇಳಿದ್ರೆ ಪೊಲೀಸರು ಕೊಟ್ಟಿರ್ತಾರೆ, ಪೊಲೀಸರು ಪ್ರಕಟಣೆ ಹೊರಡಿಸಿರ್ತಾರೆ, ಅದರ ಬಗ್ಗೆ ಅಪ್ಡೇಟ್ ಕೇಳಿದಂಥ ಸಂದರ್ಭದಲ್ಲಿ ಅವರೇ ಕೊಟ್ಟಿದ್ದಾರೆ. ಅವ್ರು ಕೊಡದೆ ನಾವು ಹೇಗೆ ಪತ್ರಿಕೆಯಲ್ಲಿ ಪ್ರಕಟ ಮಾಡೋದಕ್ಕೆ ಆಗುತ್ತೆ ಅನ್ನುವ ಹಾಗೆ ಹೇಳಿದ್ದಾರೆ ಅನ್ನುವ ರೀತಿಯಲ್ಲಿ ಕುಟುಂಬದವರು ಹೇಳ್ತಾ ಇದ್ದಾರೆ. ಎಲ್ಲದರ ನಡುವೆ ಸುಮಂತ್ ಪ್ರಕರಣ ಅಥವಾ ಅಮಾಯಕ ಮಗುವಿನ ಒಂದು ಸಾವಿದೆಯಲ್ಲ, ಆ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಖಚಿತವಾಗಿ ಬಿಟ್ಟಿದೆ. ನಾವು ಎಷ್ಟೇ ಸರಣಿ ವರದಿಗಳನ್ನು ಪ್ರಸಾರ ಮಾಡಿದ್ರು ಅಷ್ಟೇ, ಬಹುತೇಕ ಅದು ಒಂದು ಹಂತದವರೆಗೂ ಜೀವಂತವಾಗಿ ಇಡೋದಕ್ಕೆ ಅಷ್ಟೇ ಎಲ್ಪ್ ಆಯಿತು ಅಂತಾನೆ ಹೇಳಬಹುದು. ಆ ನಿಟ್ಟಿನಲ್ಲಿ ವರದಿ ಪ್ರಸಾರ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಒಂದು 2-3 ತಿಂಗಳು ಆ ಒಂದು ಪ್ರಕರಣ ಜೀವಂತವಾಗಿ ಇತ್ತು ಅಂತಾನೆ ಹೇಳ್ಬೋದು. ಇಲ್ಲ ಅಂತಂದ್ರೆ ಒಂದು 2-3 ದಿನದಲ್ಲಿ ಎಲ್ಲಿ ಕ್ಲೋಸ್ ಆಗೋಗ್ಬಿಡ್ತಿತ್ತೇನೋ, ಅದು ಗೊತ್ತಿಲ್ಲ ಅದೇನಾಗಿಬಿಡ್ತಿತ್ತು ಅಂತೇಳಿ. ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನಗಳು ಅಥವಾ ಬೇಜವಾಬ್ದಾರಿತನಗಳು ಮತ್ತು ಒಂದಿಷ್ಟು ಪೊಲೀಸ್ ಇಲಾಖೆಯ ವಿಫಲತೆಗಳಿಂದಾಗಿ ಇವತ್ತು ಬಹುತೇಕ ಸಾವುಗಳಿಗೆ ಅಥವಾ ಬಹುತೇಕ ಈ ರೀತಿಯಾದಂಥ ಪ್ರಕರಣಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಮತ್ತೊಂದು ಸಾರಿ ಈ ಒಂದು ವಿಡಿಯೋದ ವಿವರವನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸುಮಂತ್ ಪ್ರಕರಣಕ್ಕೆ ಅಥವಾ ಸುಮಂತ್ ಪ್ರಕರಣ ಒಂದು ಹಂತಕ್ಕೆ ಮುಚ್ಚಾಕಿದಂಥ ಪ್ರಕರಣ. ಅದನ್ನು ಹೊರತುಪಡಿಸಿ ಬೇರೆ ನಿಮಗೆ ಇಲ್ಲೇನು ಆ ಕೊಲೆ ಆಯಿತು, ಕೊಲೆಯ ಅಪರಾಧಿಗಳ್ಯಾರು, ಆರೋಪಿಗಳ್ಯಾರು, ಅದ್ಯಾವುದು ಕೂಡ ಗೊತ್ತಾಗುವಂಥ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಕೇವಲ ಅನುಮಾನಗಳ ಭೂತದಲ್ಲಿಯೇ ಇದೊಂದು ಪ್ರಕರಣ ಮುಚ್ಚೋಗಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಪ್ರಕರಣವನ್ನು ಕೈಗೆತ್ಕೊಂಡು ಪೊಲೀಸ್ ಇಲಾಖೆ ಮತ್ತೆ ತನಿಖೆ ಮಾಡುತ್ತೆ, ಮತ್ತೊಂದು ನಿಟ್ಟಿನಲ್ಲಿ ಹೋಗುತ್ತೆ ಅನ್ನುವಂಥ ಭರವಸೆ ಯಾರಿಗೂ ಕೂಡ ಇಲ್ಲ. ಇದೀಗ ಕುಟುಂಬದವರಲ್ಲೂ ಕೂಡ ಆ ಒಂದು ಭರವಸೆ ಕಳೆದು ಹೋಗಿಬಿಟ್ಟಿದೆ. ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ನಂಬಿಕೆ ಅಥವಾ ಆ ಒಂದು ಭಾವನೆ ಅವರಲ್ಲಿ ಉಟ್ಕೊಂಡು ಬಿಟ್ಟಿದೆ. ಅದಾಗಿಯೂ ಕೂಡ ಇರುವಷ್ಟು ದಿನ ಉಳಿದಿರುವಂಥ ಮಕ್ಕಳಿಗೋಸ್ಕರ, ಉಳಿದಿರುವಂಥ ಜೀವನಕ್ಕೋಸ್ಕರ ಬದುಕಬೇಕು ಅನ್ನುವಂಥ ನಿರ್ಧಾರವನ್ನು ಕುಟುಂಬದವರು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಸುಮಂತ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಹಂತಕ್ಕೆ ಸುಮಂತ್ ಪ್ರಕರಣ ಕ್ಲೋಸ್ ಆಗಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹಾಗಂತೇಳಿ ಪೂರ್ತಿಯಾಗಿ ಅಧಿಕೃತವಾಗಿ ಕ್ಲೋಸ್ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಬದಲಿಗೆ ಈಗ ಆಗ್ತಾ ಇರುವ ಬೆಳವಣಿಗೆನೇ ಹಾಗೆ.
ಏನೂ ಕೂಡ ಬೆಳವಣಿಗೆಗಳಾಗ್ತಾ ಇಲ್ಲ, ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಸರಿಯಾದ ರೀತಿಯಲ್ಲಿ ಉತ್ತರಗಳು ಸಿಗ್ತಾ ಇಲ್ಲ, ಸರಿಯಾದ ನಿಟ್ಟಿನಲ್ಲಿ ತನಿಖೆ ಕೂಡ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಪ್ರಕರಣದ ಕುರಿತಾಗಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಸರಿಯಾದ ಉತ್ತರಗಳು ಸಿಗ್ತಾ ಇಲ್ಲ. ಸೊ ಈಗೆಲ್ಲವೂ ಕೂಡ ಮುಚ್ಚೋಗಿಬಿಟ್ಟಿದೆ. ಹೋರಾಟ ಮಾಡೋದಕ್ಕೂ ಅಥವಾ ಪ್ರತಿಭಟನೆ ಮಾಡೋದಕ್ಕೂ ಯಾವುದಕ್ಕೂ ಕೂಡ ಕುಟುಂಬದವರಿಗೂ ಕೂಡ ಆಗ್ತಾ ಇಲ್ಲ. ಅದೆಲ್ಲದರಲ್ಲೂ ಕೂಡ ಅವರು ಅಸಹಾಯಕರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಸುಮಂತ್ ಸಾವಿನ ಪ್ರಕರಣಕ್ಕೆ ಅಸಲಿ ಸತ್ಯಾಸತ್ಯತೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಈ ನಿಟ್ಟಿನಲ್ಲಿ ಸುಮಂತ್ ಪ್ರಕರಣ ಇದೊಂದು ಮುಚ್ಚೋದ ಪ್ರಕರಣ ಅಂತಾನೆ ಹೇಳಬಹುದು. ಇದೊಂದು ದೊಡ್ಡ ದುರಂತ ನಮ್ಮ ರಾಜ್ಯದಲ್ಲಿ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈ ಪ್ರಕರಣದ ಕುರಿತಾಗಿ ಅಥವಾ ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ಯಾರೆಲ್ಲ ಸುಮಂತ್ ಪ್ರಕರಣವನ್ನ ಫಾಲೋ ಅಪ್ ಮಾಡ್ತಾ ಇದ್ರು ಅಥವಾ ಸುಮಂತ್ ಪ್ರಕರಣವನ್ನ ಗಮನಿಸ್ತಾ ಇದ್ರು ಅಂತವರಿಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.